ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣವನ್ನ ಬಾಕಿ ಉಳಿಸಿಕೊಂಡು ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಸರ್ಕಾರ ಈಗ ಹಣವನ್ನ ಬಾಕಿ ಉಳಿಸಿಕೊಂಡಿರೋದು ದೊಡ್ಡ ಚರ್ಚೆ. ಅದರ ನಡುವೆ ಗೃಹಲಕ್ಷ್ಮಿ ಯೋಜನೆ ಆಯಿತು, ಶಕ್ತಿ ಯೋಜನೆಯ ಕತೆ ವ್ಯಥೆ ಇದು. 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಈ ಸರ್ಕಾರ. 2023ರಿಂದ ಈವರೆಗೆ 4,006 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ. ಸಾರಿಗೆ ಇಲಾಖೆಯ 4 ನಿಗಮಗಳಿಗೆ ಹಣ ಕೊಡದೆ ಬಾಕಿ ಉಳಿಸಿಕೊಂಡಿದೆ. ಸದನಕ್ಕೆ ಉತ್ತರ ನೀಡಿರುವ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ ಇದು. ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೃಹಲಕ್ಷ್ಮಿ ಆಯಿತು, ಈಗ ಶಕ್ತಿ ಯೋಜನೆಯ ಕತೆ ವ್ಯತೆ ಅನ್ನೋದನ್ನ ವಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದ್ದಾವೆ. 3 ವರ್ಷಗಳಿಂದ ಸುಮಾರು 4,006 ಕೋಟಿ ಪಾವತಿಯೇ ಮಾಡಿಲ್ಲ. ಸಾರಿಗೆ ನಿಗಮಗಳಿಗೆ ಇವರು ಶಕ್ತಿಯಲ್ಲ, ಇದು ಶಾಪ ಅಂತೇಳಿ ಹೇಳ್ತಾ ಇದ್ದಾರೆ. ಸದನಕ್ಕೆ ರಾಜ್ಯ ಸರ್ಕಾರ ಉತ್ತರವನ್ನ ನೀಡಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತಿರುವ ರೀತಿ ಇದು ಅಂತ ಹೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಆರಂಭದಲ್ಲಿ ಇವರು ಶುರು ಮಾಡಿದ್ರಲ್ಲ, ಆಗ ಇದ್ದಂತ ಉತ್ಸಾಹ, ಆ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂತ ಪಾವತಿ ಮಾಡಬೇಕಾದಂತ ಹಣ ಅಥವಾ ಕೊಡಬೇಕಾದಂತ ಫಂಡ್, ಇದನ್ನ ಬಾಕಿ ಉಳಿಸಿಕೊಳ್ಳುವ ಮೂಲಕ ಗ್ಯಾರಂಟಿ ಯೋಜನೆಗಳು ಉಚಿತವಾಗಿ ಖಚಿತವಾಗಿ ನೀಡ್ತೀವಿ ಅಂತೇಳಿ ಹೇಳಿದಂತ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯದ್ದು ಒಂದು ಕಥೆಯಾದ್ರೆ, ಇತ್ತ ಶಕ್ತಿ ಯೋಜನೆಯದ್ದು ಮತ್ತೊಂದು ವ್ಯಥೆಯಾಗಿದೆ. ಸದ್ಯ ಪ್ರತಿಪಕ್ಷಗಳಿಗೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾಗಿದೆ ಗ್ಯಾರಂಟಿ ಯೋಜನೆಗಳ ವಿಚಾರ. ಸದ್ಯ ಚೆಲುವಾದಿ ನಾರಾಯಣಸ್ವಾಮಿ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಎಷ್ಟು ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಮ್ಮ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿದ್ದು ಅಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಲೈವ್ ಜೊತೆಗೆ ಅಲ್ಲಿನ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದೆ. ಈ ಸದ್ಯಕ್ಕೆ ಚಂದ್ರು ಇದ್ದಾರೆ, ಬಸವರಾಜು ಕೂಡ. ಚಂದ್ರು, ಭಾರಿ ಕುತೂಹಲ, ಶಕ್ತಿ ಯೋಜನೆಯಲ್ಲೂ ಕೂಡ ಇವರು ಸರಿಯಾದಂತಹ ಹಣ ಪಾವತಿ ಮಾಡಲಿಲ್ಲ ಈ 3 ವರ್ಷದಲ್ಲಿ ಅನ್ನೋದು. ಎಷ್ಟು ಬಾಕಿ ಇಟ್ಕೊಂಡಿದ್ದಾರೆ? ಪ್ರತಿಪಕ್ಷಗಳು ಇದನ್ನ ಹೇಗೆ ನೋಡ್ತಾ ಇದ್ದಾವೆ? ಚಳಿಗಾಲದ ಅಧಿವೇಶನ ಸಮಯದಲ್ಲಿ ಸರಿಯಾಗಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾದಂಗಿದೆ ಈ ಗ್ಯಾರಂಟಿ ಯೋಜನೆಗಳು. ಚಂದ್ರು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳು ತಲುಪಿಲ್ಲ ಅನ್ನುವಂತ ವಿಚಾರ ಸದನದಲ್ಲಿ ಬಹಿರಂಗ ಆಗ್ತಿದಂತೆ ಈಗ ಶಕ್ತಿ ಯೋಜನೆಯದ್ದು ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಸೊ 4 ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಎಸ್ಆರ್ಟಿಸಿ, ಈ 4 ನಿಗಮಗಳಿಗೂ ಕೂಡ 4,000ಕ್ಕೂ ಅಧಿಕ ಕೋಟಿಯಷ್ಟು ಹಣವನ್ನ ಸರ್ಕಾರ ಪಾವತಿಸಬೇಕಾಗಿರ್ತಕ್ಕಂಥದ್ದು. ಸೊ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ಬಿಡ್ತಾ ಇದ್ದಾರೆ. ಸೊ ಆದ್ರೆ ಆ ಒಂದು ಹಣವನ್ನ ನಿಗಮಗಳಿಗೆ ಭರಿಸುವಂತದ್ರಲ್ಲಿ ಎಲ್ಲೊಂದ್ ಕಡೆ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ, ಗಮನವನ್ನು ಕೂಡ ಸೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಂಥ ಯೋಜನೆ ಉಚಿತ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ, ಆದ್ರೆ ಎಲ್ಲೊಂದ್ ಕಡೆ ನೇರವಾಗಿ ಈ ರೀತಿಯಾದಂತ ಹಣವನ್ನ ಬಾಕಿ ಪಾವತಿ ಮಾಡದೇ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಈ ವಿಚಾರವನ್ನ ಸದನದಲ್ಲಿ ಸೆಳೆಯುವ ಮೂಲಕ ಯಾವೆಲ್ಲ ರೀತಿಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಉಚಿತ ಅನ್ನುವಂತ ಹೆಸರಿಗೆ ಮಾತ್ರ, ಆದ್ರೆ ಅದರ ಹಣ ಪಾವತಿ ಮಾಡುವಂತದ್ದು ಅಥವಾ ಜನರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇರ್ತಕ್ಕಂಥದ್ದು ಸದನದಲ್ಲಿ ಈ ಬಾರಿ ಬಹಳಷ್ಟು ಗಮನ ಸೆಳೀತಾ ಇರ್ತಕ್ಕಂಥದ್ದು ನಾವು ಆಗಾಗ ನೋಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಸದನಕ್ಕೆ ರಾಜ್ಯ ಸರ್ಕಾರ ಉತ್ತರವನ್ನ ನೀಡಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತಿರುವ ರೀತಿ ಇದು ಅಂತ ಹೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ.
ಗ್ಯಾರಂಟಿ ಯೋಜನೆಗಳನ್ನ ಆರಂಭದಲ್ಲಿ ಇವರು ಶುರು ಮಾಡಿದ್ರಲ್ಲ, ಆಗ ಇದ್ದಂತ ಉತ್ಸಾಹ ಆ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂತ ಪಾವತಿ ಮಾಡಬೇಕಾದಂತ ಹಣ ಅಥವಾ ಕೊಡಬೇಕಾದಂತ ಫಂಡ್ ಇದನ್ನ ಬಾಕಿ ಉಳಿಸಿಕೊಳ್ಳುವ ಮೂಲಕ ಗ್ಯಾರಂಟಿ ಯೋಜನೆಗಳು ಉಚಿತವಾಗಿ ಖಚಿತವಾಗಿ ನೀಡ್ತೀವಿ ಅಂತೇಳಿ ಹೇಳಿದಂತ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯದ್ದು ಒಂದು ಕಥೆಯಾದ್ರೆ ಇತ್ತ ಶಕ್ತಿ ಯೋಜನೆಯದ್ದು ಮತ್ತೊಂದು ವ್ಯಥೆಯಾಗಿದೆ. ಸದ್ಯ ಪ್ರತಿಪಕ್ಷಗಳಿಗೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾಗಿದೆ ಗ್ಯಾರಂಟಿ ಯೋಜನೆಗಳ ವಿಚಾರ. ಸದ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಎಷ್ಟು ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಮ್ಮ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿದ್ದು ಅಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಲೈವ್ ಜೊತೆಗೆ ಅಲ್ಲಿನ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದೆ. ಈ ಸದ್ಯಕ್ಕೆ ಚಂದ್ರು ಇದ್ದಾರೆ, ಬಸವರಾಜು ಕೂಡ. ಚಂದ್ರು, ಭಾರಿ ಕುತೂಹಲ. ಶಕ್ತಿ ಯೋಜನೆಯಲ್ಲೂ ಕೂಡ ಇವರು ಸರಿಯಾದಂತಹ ಹಣ ಪಾವತಿ ಮಾಡಲಿಲ್ಲ ಈ 3 ವರ್ಷದಲ್ಲಿ ಅನ್ನೋದು. ಎಷ್ಟು ಬಾಕಿ ಇಟ್ಕೊಂಡಿದ್ದಾರೆ? ಪ್ರತಿಪಕ್ಷಗಳು ಇದನ್ನ ಹೇಗೆ ನೋಡ್ತಾ ಇದ್ದಾವೆ? ಚಳಿಗಾಲದ ಅಧಿವೇಶನ ಸಮಯದಲ್ಲಿ ಸರಿಯಾಗಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾದಂಗಿದೆ ಈ ಗ್ಯಾರಂಟಿ ಯೋಜನೆಗಳು. ಚಂದ್ರು, ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳು ತಲುಪಿಲ್ಲ ಅನ್ನುವಂತ ವಿಚಾರ ಸದನದಲ್ಲಿ ಬಹಿರಂಗ ಆಗ್ತಿದಂತೆ ಈಗ ಶಕ್ತಿ ಯೋಜನೆಯದ್ದು ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಸೊ 4 ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಎಸ್ಆರ್ಟಿಸಿ, ಈ 4 ನಿಗಮಗಳಿಗೂ ಕೂಡ 4,000ಕ್ಕೂ ಅಧಿಕ ಕೋಟಿಯಷ್ಟು ಹಣವನ್ನ ಸರ್ಕಾರ ಪಾವತಿಸಬೇಕಾಗಿರ್ತಕ್ಕಂಥದ್ದು. ಸೊ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ಬಿಡ್ತಾ ಇದ್ದಾರೆ. ಸೊ ಆದ್ರೆ ಆ ಒಂದು ಹಣವನ್ನ ನಿಗಮಗಳಿಗೆ ಭರಿಸುವಂತದ್ರಲ್ಲಿ ಎಲ್ಲೊಂದ್ ಕಡೆ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ, ಗಮನವನ್ನು ಕೂಡ ಸೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಂಥ ಯೋಜನೆ ಉಚಿತ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ, ಆದ್ರೆ ಎಲ್ಲೊಂದ್ ಕಡೆ ನೇರವಾಗಿ ಈ ರೀತಿಯಾದಂತಹ ಹಣವನ್ನ ಬಾಕಿ ಪಾವತಿ ಮಾಡದೇ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಈ ವಿಚಾರವನ್ನ ಸದನದಲ್ಲಿ ಸೆಳೆಯುವ ಮೂಲಕ ಯಾವೆಲ್ಲ ರೀತಿಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಉಚಿತ ಅನ್ನುವಂತ ಹೆಸರಿಗೆ ಮಾತ್ರ ಆದ್ರೆ ಅದರ ಹಣ ಪಾವತಿ ಮಾಡುವಂತದ್ದು ಅಥವಾ ಜನರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇರ್ತಕ್ಕಂಥದ್ದು ಸದನದಲ್ಲಿ ಈ ಬಾರಿ ಬಹಳಷ್ಟು ಗಮನ ಸೆಳೀತಾ ಇರ್ತಕ್ಕಂಥದ್ದು ನಾವು ಆಗಾಗ ನೋಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.